ಆಪ್ಕಿ ಅದಾಲತ್ನಲ್ಲಿ ಗಜಲ್ನ ಬಾದ್ಶಾ ಗುಲಾಂ ಅಲಿ ಅವರ ಮೇಲೆ ಇರುವ ಆರೋಪ. ಇವರು ಕ್ಲಾಸಿಕಲ್ ಸಂಗೀತದ ಕಡೆ ಗಮನ ಹರಿಸಲಿಲ್ಲ. ನಾನ್ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದೆ. ಆಗ ನನಗೆ ಗೊತ್ತಾಗಿದ್ದೇನೆಂದ್ರೆ ನಿಮ್ಮ ತಂದೆಯವರು ಏನಿದ್ರು, ಅವರು ನಿಮ್ಗೆ ತುಂಬಾ ಶ್ರದ್ಧೆಯಿಂದ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸ್ತಾ ಇದ್ರು ಅಂತ. ಹೌದು ಹೌದು, ಖಂಡಿತ. ನಾನಾಗ ತುಂಬಾ ಚಿಕ್ಕವನು, ಒಂದು 7, 8, 9 ವರ್ಷ ಇರ್ಬೋದು ಅಷ್ಟೇ. ನನಗೆ ಹಾಡೋದು ಓಡೋದು ಅಂದ್ರೆ ಜಾಸ್ತಿ ಗಮನ ಇತ್ತು. ಆದ್ರೆ ಅವರು ನನ್ನನ್ನು ಕೂರಿಸ್ತಿದ್ರು, ನನ್ನ ಕೈಲಿ ಹಾಡಿಸ್ತಿದ್ರು. ಇದನ್ನ ಸರಿ ಇಲ್ಲ ಅಂತ ಹೇಳ್ತಿದ್ರು. ಆಗ ನಮ್ಮ ಅಜ್ಜಿ, ನನ್ನ ಗ್ರ್ಯಾಂಡ್ ಮದರ್, ನನ್ನ ತಂದೆಯವ್ರಿಗೆ ಅವರು ತುಂಬಾ ಕೋಪ ಮಾಡ್ಕೊಂಡು ಹೇಳಿದ್ರು, ಏನ್ ಮಾಡ್ತಾ ಇದ್ಯಾ, ನನ್ನ ಮೊಮ್ಮಗನ್ನ ಸಾಯಿಸ್ಬಿಡ್ತೀಯ ಹೇಗೆ ಅಂತ. ಅಂದ್ರೆ ಅಜ್ಜಿ ಹೇಳಿದ್ದೆ ಸಾಬೀತಾಯ್ತಲ್ವಾ? ನೀವು ಕ್ಲಾಸಿಕಲ್ ಬಿಟ್ರಿ ಮತ್ತೆ ಗಜಲ್ ಹಾಡೋದ್ರಲ್ಲಿ ಮುಳುಗ್ಬಿಟ್ರಿ. ನೋಡಿ, ನಾನು ಕ್ಲಾಸಿಕಲ್ನ ಬಿಡ್ಲಿಲ್ಲ. ನನಗೆ ಕ್ಲಾಸಿಕಲ್ ನೆನಪಿತ್ತು ಅನ್ನೋ ಕಾರಣಕ್ಕೆ ನಾನು ಗಜಲ್ ಹಾಡೋಕ್ ಶುರು ಮಾಡಿದೆ. ಯಾರಿಗೆ ಕ್ಲಾಸಿಕಲ್ ನೆನಪಿರುತ್ತೋ ಅವ್ರು ಮಾತ್ರ ಗಜಲ್ ಹಾಡೋದಕ್ ಸಾಧ್ಯ. ಆದ್ರೆ ನಿಮ್ಗೆ ಯಾವಾಗ ನಾನೀಗ ಯಾವ ಗಜಲ್ ಹಾಡದ್ನೋ ಅದನ್ನ ಮೊದಲು ಕೇಳಿದ್ದು ಅದು ಶಿವರಂಜನಿ ರಾಗದಲ್ಲಿದೆ. ಶಿವರಂಜನಿ ರಾಗ ನೆನಪಿದ್ರೆ ಮಾತ್ರ ಇದನ್ನ ಹಾಡೋದಕ್ ಸಾಧ್ಯ. ನೀವು ಇವತ್ತಿಗೂ ಯಾವ ಗಜಲ್ಗಳನ್ನ ಹಾಡ್ತೀರೋ ಅದರಲ್ಲಿ ಕ್ಲಾಸಿಕಲ್ನ ಬೇಸ್ ಇದೆಯಾ? ಖಂಡಿತ ಬೇಸಿದೆ. ಉದಾಹರಣೆಗೆ ಇದು ಶುರು ಆಗೋದು ಹೀಗೆ. ಪಾಪ ಗ ರೇ ಗ ರೇ ಸ ನಿ ದ ರೇ ಸ ಸ ಪ ಗ ರೇ ಗ ರೇ ಸ ನಿ ದ ರೇ ಸ ದ ಸ ರೇ ಗ ಮ ಮ ಗ ದ ಮ ಮ ಗ ಮ ಗ ದ ಪ ಗ ದಿಲ್ ಮೇ ಏಕ್ ಲಹರ್ ಸೆ ಉಠಿ ಹೈ ಅಭಿ. ನಾನ್ ಹಾಡಿದ್ದು ಅದೇ ಸರಿಗಮ. ಸರಿಗಮ ಶಾಸ್ತ್ರೀಯವಾಗಿದೆ. ಅದೇ ರಾಗ ಇದರ ಆಧಾರವಾಗಿದೆ, ಅಂದ್ರೆ ಪಹಾಡಿ ರಾಗ. ಆ ಪಹಾಡಿ ರಾಗದಲ್ಲೇ ನಾನು ಸರಿಗಮ ಹಾಡ್ದೆ. ಅದನ್ನೇ ನಾನು ಅನುವಾದ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಿದ್ದೆ. ಆದ್ರೆ ನಿಮಗ್ ಕಲ್ಸಿದ್ ಮಾತ್ರ ಠುಮ್ರಿ, ದಾದ್ರಾ. ಅದನ್ನು ಹಾಡ್ತೀನಿ. ಠುಮ್ರಿನಲ್ಲಿ ದಾದ್ರಾ ಹಾಡ್ಬೋದು. ಅದು ಈ ತರ ಇರುತ್ತೆ, ಹೇಗಂದ್ರೆ ಬರಸನ್ ಲಾಗೆ ಸವನ್ ಬುಂದಿಯಾ ರಾಜಾ तोरे बिन लागे ना मोरा जिया. ಥ್ಯಾಂಕ್ ಯು. ನೋಡಿ, ಇದು ಪೀಲು ರಾಗ, ಸಂಜೆ ರಾಗ. ಇದು ಕಾಫಿ ತಾಟ್ಗೆ ಸೇರಿದ ರಾಗ ಪೀಲು. ಇದರಲ್ಲಿ ಇದು ದಾದ್ರಾ. ಈ ದಾದ್ರವನ್ನು ನಾನು ಹಾಡ್ದೆ. ಟುಮ್ರಿಯ ಶೈಲಿ ಸ್ವಲ್ಪ ಭಿನ್ನವಾಗಿರುತ್ತೆ. ಮತ್ತು ದಾದ್ರಾ, ಟುಮ್ರಿ, ಕಜರಿ, ಟಪ್ಪ ಇವೆಲ್ಲವೂ ಲೈಟ್ ಸೆಮಿ ಕ್ಲಾಸಿಕಲ್ ನಲ್ಲಿ ಬರುತ್ತೆ. ಆದ್ರೆ ಕ್ರಿಟಿಕ್ ಗಜಲ್ ಕೂಡ, ಇವನ್ ಗಜಲ್ ಕೂಡ ಲೈಟ್ ಕ್ಲಾಸಿಕಲ್ ನಲ್ಲೇ ಬರುತ್ತೆ. ಅದಕ್ಕೆ ಕ್ರಿಟಿಕ್ಗಳು ಈ ಆರೋಪ ಮಾಡ್ತಾರೆ ಏನಂದ್ರೆ ಗಜಲ್ ಅನ್ನೋದು ಒಂದು ಭವ್ಯವಾದ ಮಹಲ್ ಆಗಿತ್ತು. ಅದರಲ್ಲಿ ತುಂಬಾ ಗೌರವ ಇತ್ತು, ತುಂಬಾ ರೆಸ್ಪೆಕ್ಟ್ ಇತ್ತು. ಆದ್ರೆ ಗುಲಾಂ ಅಲಿ ಸಾಬ್ ಅವರು ಗಜಲ್ನ ಒಂದು ಮಾಡರ್ನ್ ಕಾಲದ ಫ್ಲಾಟ್ ರೀತಿ ಮಾಡ್ಬಿಟ್ರು ಅಂತ. ನಾನು ಖಂಡಿತ ಫ್ಲಾಟ್ ಮಾಡಿಲ್ಲ. ಅದನ್ನ ಚೊಕ್ಕ ಮಾಡ್ತಾ ಬಂದೆ, ಅದನ್ನೇ ಸುಂದರವಾಗಿ ಮಾಡ್ತಾ ಬಂದೆ. ಈ ಮೊದಲ ಗಜಲ್ ಏನಿದೆ, ನಾನು ಮೊದಲಿಂದ ಹಿಡಿದು ಕೊನೆವರೆಗೂ ಯಾವ ಗಜಲ್ನ ಹಾಡ್ತೀನೋ ಅದಕ್ಕೆ ಸ್ವಲ್ಪ ರಿದಮ್ ಕೊಟ್ಟಿದ್ದೀನಿ. ಯಾಕಂದ್ರೆ ಜನರಿಗೆ ನಾನು ಮೊದಲು ಕಲ್ತಿದ್ದು ತಬ್ಲಾ ನುಡ್ಸೋದನ್ನ. ಮೊದಲು ಅದಕ್ಕೆ ರಿದಮ್ನ ಸೌಂದರ್ಯ ಕೊಟ್ಟೆ. ಹಾಗೆ ಸ್ವಲ್ಪ ಶಾಯರಿ ಸುಮ್ಮನೆ ಯಾವತ್ತೂ ನಾನು ಹಾಡಿಲ್ಲ. ಅರ್ಥ ಇಲ್ಲದೆ ಶಾಯರಿನ ಇವತ್ವರೆಗೂ ಹಾಡಿಲ್ಲ. ಮತ್ತೆ ಇದು ನಿಜ ಅಲ್ವಾ? ಏನಂದ್ರೆ ನೀವು ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದಕ್ಕೆ ಗಜಲ್ನ ಪೂರ್ತಿ ಒಂದು ಎಂಟರ್ಟೈನ್ಮೆಂಟ್ನ ರೀತಿ ಮಾಡ್ಬಿಟ್ರಿ ಅನ್ನೋ ನೋಡಿ. ಚಪ್ಪಾಳೆ ಅಂತೂ ನಾನೀಗ ಶ್ರುತಿ ಏರ್ಸಿ ನಿಲ್ಲಿಸ್ದೆ, ಚಪ್ಪಾಳೆ ಬಂತು. ಹಾಗಾಗಿ ಚಪ್ಪಾಳೆನ ಗಜಲ್ನ ಯಾವ್ದಾದ್ರೂ ಒಂದು ಸಾಲಿಗೆ ಹೊಡಿತಾರೆ ಅಥವಾ ಒಂದು ಒಳ್ಳೆ ಶ್ರುತಿ ಹೊಡಿತಾರೆ. ಕೆಲವೊಮ್ಮೆ ಚಪ್ಪಾಳೆ ಯಾವಾಗಾದ್ರೂ ಹೊಡಿತಾರೆ. ಆದ್ರೆ ನಿಮ್ಮ ದಯೆಯಿಂದ ನನಗಂತೂ ಯಾವತ್ತೂ ಹೊಡೆದಿಲ್ಲ. ನಾನು ಸುಮ್ನೆ ಚಪ್ಪಾಳೆನ ಇಷ್ಟಪಡೋನಲ್ಲ. ಹೇಗಂದ್ರೆ ನಾವು ಇಲ್ಲಿಂದ ಶುರು ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ. ಆದ್ರೆ ಇಲ್ಲಿಗೇನು ನಿಲ್ಲಿಸಬಾರ್ದು, ಏನಾದ್ರೂ ಮಾಡ್ತಾನೆ ಇರ್ಬೇಕು. ಆದ್ರೆ ಗುಲಾಂ ಅಲಿ ಸಾಬ್, ಈ ವಿಷಯನ ನೀವು ನಿಮ್ಮ ಮಗನಿಗೆ ಕಲ್ಸಿಲ್ಲ. ನಾನ್ ಕೇಳ್ಪಟ್ಟೆ ನಿಮ್ಮ ಚಿಕ್ಕ ಮಗ ಏನಿದೆ, ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ರಾಕ್ ಅಲ್ಲಿ ಮತ್ತೆ ಜಾಜ್ ನಲ್ಲಿ, ಪೂರ್ತಿ ವೆಸ್ಟರ್ನ್ ಮ್ಯೂಸಿಕ್ ನಲ್ಲಿ ಇದೆಯಂತೆ. ಅವ್ನು ನನಗೆ ಹೇಳಲೇ ಇಲ್ಲ ನಾನು ಹಾಡ್ಬೇಕು ಅಂತ. ಅದು ಇತ್ತೀಚೆಗೆ 1-2-3 ವರ್ಷಗಳ ಹಿಂದೆ ಶುರು ಮಾಡಿದ್ದಾನೆ. ಅವ್ನು ಶುರು ಮಾಡಿದಾಗ ಮೊದಲು ಅವನ ಮೇಲೆ ನಾನು ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ. ಆಮೇಲೆ ಯೋಚಿಸ್ದೆ, ಅವನು ಇಲ್ಲಿಗೆ ಬರ್ಲಿ, ಅವನನ್ನ ನನ್ನ ಕಡೆ ಕರ್ಕೋಬೋದಲ್ಲ ಅಂತ. ಈಗ್ಲೂ ಕೂಡ ಅಲ್ಲೇ ಇದಾರಲ್ವಾ ಅವರು? ಈಗ್ಲೂ ಕೂಡ ಹೌದು. ಅವನು ಏನಂದ್ರೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾನೆ, ನನ್ನ ಕ್ಯಾಸೆಟ್ಗಳಿಗೂ ಮಾಡ್ತಿದ್ದಾನೆ ಮ್ಯೂಸಿಕ್ನ. ನೋಡಿ, ನಾನು ಗೊತ್ತಿರುತ್ತೆ ನನಗೆ ಅವನಿಗಿಂತ ದೊಡ್ಡ ಮಗ ಇದ್ದಾನೆ ಅಂತ. ಅವನ್ ಹಾಡ್ನ ಕೇಳ್ಬಿಟ್ರೆ ನಿಮ್ಗೆ ಗಜಲ್ನ ಮಜಾ ಸಿಗುತ್ತೆ.
ಕ್ಲಾಸಿಕಲ್ನ ಮಜಾ ಸಿಗುತ್ತೆ. ತುಮರಿ ದಾದ್ರಾ ಕೂಡ ಹಾಡ್ತಾನೆ, ತುಂಬಾ ಚೆನ್ನಾಗಿ ಹಾಡ್ತಾನೆ. ನಾನು ಚಿಕ್ಕವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರು ರಾಕ್ ಮತ್ತೆ ಜಾಜ್ ನಲ್ಲಿ ಇದಾರಲ್ಲ. ನಾನ್ ದೊಡ್ಡವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಒಂದು ಗಜಲ್ ಹಾಡಿದ್ರಿ, ದರ್ದೆ ದಿಲ್ ದರ್ದೆ ಅಶನಾ ಜಾನಿ. ಹೌದು ಹೌದು. ಮತ್ತೆ ನಮ್ಮ ಜಗಜಿತ್ ಸಿಂಗ್ ಸಾಬ್ ಅವರು ಒಂದು ಗಜಲ್ ಹಾಡಿದ್ರು, ಹಮ್ ತುಮ್ ನಹಿ ಗಮ್ ನಹಿ ಶರಾಬ್ ನಹಿ ಶರಾಬ್ ನಹಿ. ಅಂದ್ರೆ ಹೌದು, ನೀವ್ ನಾನ್ ಹೇಳ್ತಾ ಹೇಳ್ತಿರೋದು ಇರೋದು- ಅಂದ್ರೆ ಎರಡು ಟ್ಯೂನ್ ಒಂದೇ ತರ ಇದೆ. ಅಲ್ಲ, ಮೊದ್ಲು ಮತ್ತೆ ಯಾರು ನಾನು- ಹಾಡಿದ್ದು? ಏನ್ ಹೇಳಿ? ಇದನ್ನೆಲ್ವಾ ಕೇಳ್ಬೇಕು ಅಂತಿರೋದು. ಮೊದ್ಲು ಯಾರು ಹಾಡಿದ್ದು? ಇದನ್ನ ನಾನ್ ನಿಮ್ ಹತ್ರ ಕೇಳ್ತೀನಿ. ನಾನು ಹೇಳ್ತೀನಿ. ನಾನು 68ರಲ್ಲಿ ಈ ರೆಕಾರ್ಡ್ ಮಾಡಿಸಿದ್ದೆ. ನನ್ನ ಮೊದಲನೇ ರೆಕಾರ್ಡ್ ಅದು LP ಇದು, ಗಜಲ್ಗಳದ್ದು. 68ರಲ್ಲಿ ಅದರಲ್ಲಿ ದರ್ದೆ ದಿಲ್ ಆಶನಾ ಜಾನೆ, ಅವ್ರ ಬೇ ದರ್ದ್ ಕೋಯಿ ಕ್ಯಾ ಜಾನೆ, ಅದರಲ್ಲಿ ಇದು ಕೂಡ ಇತ್ತು. ವಸಲ್ ಮೇ ಬಿ ಫಿಕ್ರೆ ಜುದಾಯಿ, ದಾಯಿಂ ಪಡ ಹುವಾ ದೇರೆ ದರ್ ಪರ್ ಗಾಲಿಬ್ ಸಾಬ್ ಅವ್ರದ್ದು. ಅದರ ಜೊತೆಗೆ ಇದು ಕೂಡ ಇತ್ತು, ಮೀರ್ ಖ್ವಾಜಾ ಮೀರ್ ದರ್ದ್ ಅವ್ರದ್ದು. ತಿ ವಸಲ್ ಮೇ ಬಿ ಫಿಕ್ರೆ ಜುದಾಯಿ ತಮಾಮ್ ಶಬ್, ಓ ಆಯೆ ಬಿ ತೋ ನೀಂದ್ ನಾ ಆಯಿ ತಮಾಮ್ ಶಬ್. ಜೊತೆಗೆ ಇದು ಕೂಡ ಇತ್ತು, ತುಮ್ ಬತಾ ದೋ ತುಮ್ ಹಮೇ ಬೇದಾದ್ ಕರ್ನಾ, ಸಿಕ್ಕಾದೆ ಹಮ್ ತುಮೇ ಫರಿಯಾದ್ ಕರ್ನಾ, ರಿಯಾಜ್ ಖೈರಾಬಾದಿ. ನೋಡಿ, ಇವಿಷ್ಟನ್ನು 68ರಲ್ಲೇ ನಾನು ಹಾಡಿದ್ದೆ. ಈಗ ಜಗಜೀತ್ ಅವ್ರನ್ನ ಕೇಳಿ ಮೊದಲು ಹಾಡಿದ್ದು ಅವ್ರ ಅಥವಾ ನಾನಾ ಅಂತ.